ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಪಿ ರಾಜು ಕಪ್ನೂರ್ ಫೈನಲಿ ವಿಚಾರಣೆಗೆ ಹಾಜರಾಗಿರುವಂತಹದ್ದು. ಗುಂಪು ಕಟ್ಕೊಂಡು ಗತ್ತಲ್ಲಿ ಸಿಐಡಿ ಮುಂದೆ ಈತ ಹಾಜರಾಗಿದ್ದಾನೆ. ಸಿಐಡಿ ನೋಟಿಸ್ ಕೊಟ್ಟ 4 ದಿನಗಳ ಬಳಿಕ ಈತ ಪ್ರತ್ಯಕ್ಷ ಆಗಿರೋದು. ಬೀದರ್ನಲ್ಲಿ ವಿಚಾರಣೆಗೆ ಹಾಜರಾಗಿದ್ದಾನೆ ರಾಜು ಕಪ್ನೂರ್. ಸಚಿನ್ ಕೊಲೆ ಕೇಸ್ನ ಮೊದಲ ಆರೋಪಿ ರಾಜು ಕಪ್ನೂರ್. ರೈಲ್ವೆ ಪೊಲೀಸ್ ಠಾಣೆಯಲ್ಲೇ ರಾಜು ವಿಚಾರಣೆ ಆಗಿದೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ರಾಜು ಕಪ್ನೂರ್ ಪ್ರಕರಣದ A1 ಈತ, ಮೊದಲ ಆರೋಪಿ. ಇಷ್ಟು ದಿನ ತಲೆ ಮರೆಸ್ಕೊಂಡಿದ್ದಾತ ಈಗ ದಿಢೀರಂತ ಪ್ರತ್ಯಕ್ಷ ಆಗಿದ್ದಾನೆ. ಅದು ಗತ್ತಿನಲ್ಲಿ ಸಿಐಡಿ ವಿಚಾರಣೆಗೆ ಹಾಜರಾಗಿರೋ. ಇನ್ನು ಸಚಿನ್ ಕೇಸ್ನ ಆರೋಪಿಗಳು ವಿಚಾರಣೆಗೆ ಹಾಜರಾಗಿದ್ದಾರೆ. ನಂದಕುಮಾರ್ ನಾಗಭುಜಂಗೆ, RK ಪಾಟೀಲ್, ಗೋರಖ್ನಾಥ್, ಸತೀಶ್ ರತ್ನಾಕರ್, ದುಬಲಗುಂಡಿ ಹಾಜರಾಗಿರೋದು. ರಾಜು ಕಪ್ನೂರ್ ಸೇರಿ ಈ ಎಲ್ಲರೂ ಅಂದರೆ 5 ವಿಚಾರಣೆಗೆ ಹಾಜರಾಗಿದ್ದಾರೆ. ಸದ್ಯಕ್ಕೆ ಪೊಲೀಸ್ ಠಾಣೆಯ ಹೊರಗಡೆ ವಕೀಲರು ಕಾಯುತ್ತಿದ್ದಾರೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈ ರಾಜು ಕಪ್ನೂರ್ ಸೇರಿದಂತೆ ಉಳಿದ ಎಲ್ಲ ಆರೋಪಿಗಳು ವಿಚಾರಣೆಗೆ ಹಾಜರಾಗಿದ್ದಾರೆ. ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಈ ಪ್ರಕರಣದ A1 ರಾಜು ಕಪ್ನೂರ್ ಹಾಜರಾಗಿರೋದು ವಿಚಾರಣೆಗೆ. ಗುಂಪು ಕಟ್ಕೊಂಡು ಗತ್ತಲ್ಲಿ ಸಿಐಡಿ ಮುಂದೆ ಈತ ಹಾಜರಾಗಿರೋದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಮಲ್ಲಿಕಾರ್ಜುನ್. ಈಗ ಫೋನ್ ಸಂಪರ್ಕದಲ್ಲಿ. ಮಲ್ಲಿಕಾರ್ಜುನ್, ಸದ್ಯಕ್ಕೆ ಏನ್ ನಡೀತಾ ಇದೆ? ಹೌದು ಶ್ರೀಪಾದ್ ಪಾಟೀಲ್, ಈಗಾಗಲೇ ಸಚಿನ್ ಆತ್ಮಹತ್ಯೆ ಪ್ರಕರಣ ಸಾಕಷ್ಟೊಂದು ಸಿಐಡಿ ಕಳೆದ ಒಂದು ವಾರದಿಂದ ಬೀದರ್ಲೆ ಠಿಕಾಣಿ ಹೂಡುವ ಮೂಲಕ ಸಿಐಡಿ ADGP ಶಾಂತನು ಸೇನಾ ಏನಂದ್ರೆ ಬೀದರ್ಲೆ ಠಿಕಾಣಿ ಹೂಡಿದಾರೆ. ಸಾಕಷ್ಟು ಅಂದ್ರೆ ವಿಚಾರಣೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಸಚಿನ್ ಆತ್ಮಹತ್ಯೆಗೆ ಕಾರಣರಾದಂತ ರಾಜು ಕಪ್ನೂರ್ ಸೇರಿದಂತೆ 5 ಜನರಿಗೆ ನೋಟಿಸ್ ಜಾರಿ ಮಾಡಿದ್ರು. ಆ ನೋಟಿಸ್ ಜಾರಿ ಹಿನ್ನೆಲೆಯಲ್ಲಿ ಇಂದು ಬೆಳಿಗ್ಗೆ ಬೀದರ್ನ ರೈಲ್ವೆ ಪೊಲೀಸ್ ಸ್ಟೇಷನ್ಗೆ ರಾಜು ಕಪ್ನೂರ್ ಸೇರಿದಂತೆ 5 ಜನ ಏನಂದ್ರೆ ವಿಚಾರಣೆಗೆ ಆಗಮಿಸಿದ್ದಾರೆ. ಆದ್ರೆ ವಿಚಾರಣೆಗೆ ಆಗಮಿಸಿದಾರೆ. ಈಗಾಗಲೇ CID DG, CID DYSP ಸೇರಿದಂತೆ ಒಳಗಡೆ ವಿಚಾರಣೆ ತೀವ್ರಗತಿಯಿಂದ ವಿಚಾರಣೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು ಬೀದರ್ನ ರೈಲ್ವೆ ಪೊಲೀಸ್ ಸ್ಟೇಷನ್ ನಲ್ಲಿ. ಅದ್ರ ಹೊರಗಡೆ ಸಾಕಷ್ಟು ಜನ ಅಂದ್ರೆ ಸುದ್ದಿ ತಿಳಿದಿರಬಹುದು. ಈಗಾಗಲೇ ರಾಜು ಕಪ್ನೂರೇ ಮಾಹಿತಿ ಕೊಟ್ಟರೆ ಗೊತ್ತಿಲ್ಲ, ಸಾಕಷ್ಟು ಜನ ಅವ್ರ ಫಾಲೋವರ್ಸ್ ಏನಂದ್ರೆ ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲಿ ಜಮಾಯಿಸಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಈ ಒಂದು ಸುದ್ದಿ ತಿಳಿದು ಬೀದರ್ ಜಿಲ್ಲಾ ಪೊಲೀಸ್ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಇರ್ಬೋದು, DYSP ಇರ್ಬೋದು, ಸಾಕಷ್ಟು ಜನ ಪೊಲೀಸರು ಕೂಡ ಭದ್ರತೆಗಾಗಿ ಆಗಮಿಸಿದ್ದಾರೆ. ಅಂದ್ರೆ ಟೋಟಲಿ ಏನದಂದ್ರೆ ಭದ್ರತೆಗೆ ಆಗಮಿಸಿದ್ದಾರೆ. ಪೊಲೀಸರು ಕೂಡ ಠಾಣೆ ಮುಂಭಾಗದಲ್ಲಿ ಜಮಾಯಿಸಿದಂತ ಫಾಲೋವರ್ಸ್ ಇದ್ದಾರ ಅವರನ್ನ ಅಲ್ಲಿಂದ ಹೋಗ್ರಿ ಅಂದ್ರು ಇನ್ನೂ ಹೋಗ್ತಾ ಇಲ್ಲ. ಸಾಕಷ್ಟು ಎಲ್ಲೋ ಒಂದ್ ಕಡೆ ಈಗಾಗಲೇ ಅವ್ರ ವಕೀಲ್ ಕೂಡ ಹೊರಗಡೆ ಬಂದು ಮಾತಾಡ್ರು. ಮಲ್ಲಿಕಾರ್ಜುನ್, ಮಾಹಿತಿಗಾಗಿ. ಆತ್ಮಹತ್ಯೆ ಪ್ರಕರಣ ಸಾಕಷ್ಟೊಂದು ರಾಜ್ಯದಲ್ಲೇ ಸಂಚಲನ ಮೂಡಿಸಿದೆ ಅಂತ ಹೇಳ್ಬೋದು. A1 ಆರೋಪಿ ರಾಜು ಕಪ್ನೂರ್ ಬೀದರ್ನ ರೈಲ್ವೆ ಪೊಲೀಸ್ ಸ್ಟೇಷನ್ಗೆ ಆಗಮಿಸಿದ್ದಾರೆ. ನೋಡ್ಬೋದು ನೀವು, ನಾವು ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲಿದ್ದೀವಿ. ಇದು ಬೀದರ್ ರೈಲ್ವೆ ಪೊಲೀಸ್ ಸ್ಟೇಷನ್. ಈಗಾಗಲೇ ಸ್ಟೇಷನ್ ಒಳಗಡೆ ಈಗಾಗಲೇ CID ನೋಟಿಸ್ ಹಿನ್ನೆಲೆಯಲ್ಲಿ ಸಚಿನ್ ಕಪ್ನೂರ್ ಅವರು ಬೀದರ್ ರೈಲ್ವೆ ಪೊಲೀಸ್ ಸ್ಟೇಷನ್ಗೆ ಆಗಮಿಸಿದ್ದಾರೆ. ಈಗಾಗಲೇ CID DYSP ಸುಲೇಮಾನ್ ನೇತೃತ್ವದ ತಂಡ ಈಗಾಗಲೇ ವಿಚಾರಣೆ ನಡೆಸ್ತಾ ಇದೆ. ನೋಡ್ಬೋದು, ಇದೇ ಒಂದು ದೃಶ್ಯದಲ್ಲಿ ರೈಲ್ವೆ ಪೊಲೀಸ್ ಸ್ಟೇಷನ್ ಬೀದರ್, ಈ ಪೊಲೀಸ್ ಸ್ಟೇಷನ್ ಒಳಗಡೆ ರಾಜು ಕಪ್ನೂರ್ ಸೇರಿದಂತೆ ಅವ್ರದ್ದೇನು ಸಂಗಡಿಗರಿದ್ದಾರೆ, ಆರೋಪಿಗಳಿದ್ದಾರೆ, ಗ್ಯಾಂಗ್ ಇದೆ. ಆ ಗ್ಯಾಂಗ್ ಒಳಗಡೆ ಬಂದೆ ನೋಡ್ಬೋದು ನೀವು. ಅಂದ್ರೆ ಸಾಕಷ್ಟು ಜನ ಏನು ಸೇರಿದ್ದಾರೆ. ಪೊಲೀಸರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಮನವಿ ಮಾಡ್ತಾ ಇದ್ದಾರೆ, ಎಲ್ಲರೂ ಏನದಂದ್ರೆ ಹೋಗ್ರಿ, ನೀವು ಆ ಸೈಡ್ ಹೋಗ್ರಿ ಅಂತೇಳಿ ನೋಡ್ಬೋದು ನೀವು. ಇಲ್ಲಿ ಪೊಲೀಸರು ಏನಂದ್ರೆ ದೃಶ್ಯದಲ್ಲಿ ಅವರನ್ನು ಕಳಿಸ್ತಾ ಇದ್ದಾರೆ. ಸಾಕಷ್ಟು 10 ವೆಹಿಕಲ್ಗಳೊಂದಿಗೆ ಏನದಂದ್ರೆ ರಾಜು ಕಪ್ನೂರ್ ಗ್ಯಾಂಗ್ ಏನದಂದ್ರೆ ಬೀದರ್ ರೈಲ್ವೆ ಸ್ಟೇಷನ್ ಪೊಲೀಸ್ ಸ್ಟೇಷನ್ಗೆ ಆಗಮಿಸಿದೆ. ನೋಡ್ಬೋದು ನೀವು ದೃಶ್ಯದಲ್ಲಿ. ಪೊಲೀಸರು ಕೂಡ ಅಂದ್ರೆ ಆ ಠಾಣೆ ಮುಂಭಾಗದಿಂದ ಆ ಕಡೆ ಹೋಗ್ರಿ ಅಂಥೇಳಿ ಅವರನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಕಳಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ಬೋದು ನೀವು. ಇದು ಈಗಾಗಲೇ ಸಾಕಷ್ಟು ಒಂದು ಇಡೀ ರಾಜ್ಯದಲ್ಲೇ ಸಂಚಲನ ಮೂಡಿಸಿರುವ ಸಚಿನ್ ಗುತ್ತಿಗೆದಾರ ಆತ್ಮಹತ್ಯೆ ಪ್ರಕರಣದ A1 ಆರೋಪಿ ರಾಜು ಕಪ್ನೂರ್ ಅಂತ ಹೇಳ್ಬೋದು. ಎಲ್ಲಿದ್ದ ರಾಜು ಕಪ್ನೂರ್ ಅಂತೇಳಿ ಸಾಕಷ್ಟು ಕಳೆದ 15 ದಿನಗಳಾಯ್ತು ಘಟನೆಯಾಗಿ. ಎಲ್ಲಿದ್ದ ರಾಜು ಕಪ್ನೂರ್ ಅಂತೇಳಿ ಸಾಕಷ್ಟು ಒಂದು ಪ್ರಶ್ನೆ, ಕುತೂಹಲ ಜನರಲ್ಲಿ ಕೂಡ ಮನೆ ಮಾಡಿತ್ತು. ಕೊನೆಗೂ A1 ಆರೋಪಿ ರಾಜು ಕಪ್ನೂರ್ ಬೀದರ್ ರೈಲ್ವೆ ಸ್ಟೇಷನ್ ಪೊಲೀಸ್ ಸ್ಟೇಷನ್ಗೆ ಆಗಮಿಸಿದ್ದಾರೆ. ನೋಡ್ಬೋದು ನೀವು. ಸಾಕಷ್ಟು ಜನ ಏನದಂದ್ರೆ ಯುವಕರು, ದಲಿತ ಮುಖಂಡರು ಏನದಂದ್ರೆ ರೈಲ್ವೆ ಪೊಲ್ಯೂಷನ್ ಅಂತ ಆಗಮಿಸ್ತಾ ಇದ್ದಾರೆ. ಆ ಸೈಡ್ ನೋಡ್ಬೋದು ನೀವು. ಸಾಕಷ್ಟು ಜನ ಏನದಂದ್ರೆ ಆಗಮಿಸ್ತಾ ಇದ್ದಾರೆ. ಪೊಲೀಸ್
ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಪಿ ರಾಜು ಕಪ್ನೂರ್ ಫೈನಲಿ ವಿಚಾರಣೆಗೆ ಹಾಜರಾಗಿರುವಂತಹದ್ದು. ಗುಂಪು ಕಟ್ಕೊಂಡು ಗತ್ತಲ್ಲಿ ಸಿಐಡಿ ಮುಂದೆ ಈತ ಹಾಜರಾಗಿದ್ದಾನೆ. ಸಿಐಡಿ ನೋಟಿಸ್ ಕೊಟ್ಟ 4 ದಿನಗಳ ಬಳಿಕ ಈತ ಪ್ರತ್ಯಕ್ಷ ಆಗಿರೋದು. ಬೀದರ್ನಲ್ಲಿ ವಿಚಾರಣೆಗೆ ಹಾಜರಾಗಿದ್ದಾನೆ ರಾಜು ಕಪ್ನೂರ್. ಸಚಿನ್ ಕೊಲೆ ಕೇಸ್ನ ಮೊದಲ ಆರೋಪಿ ಈ ರಾಜು ಕಪ್ನೂರ್. ರೈಲ್ವೆ ಪೊಲೀಸ್ ಠಾಣೆಯಲ್ಲೇ ರಾಜು ವಿಚಾರಣೆ ಆಗಿದೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ರಾಜು ಕಪ್ನೂರ್ ಪ್ರಕರಣದ A1 ಈತ, ಮೊದಲ ಆರೋಪಿ. ಇಷ್ಟು ದಿನ ತಲೆ ಮರೆಸ್ಕೊಂಡಿದ್ದಾತ ಈಗ ದಿಢೀರಂತ ಪ್ರತ್ಯಕ್ಷ ಆಗಿದ್ದಾನೆ. ಅದು ಗತ್ತಿನಲ್ಲಿ ಸಿಐಡಿ ವಿಚಾರಣೆಗೆ ಹಾಜರಾಗಿರೋ. ಇನ್ನು ಸಚಿನ್ ಕೇಸ್ನ ಆರೋಪಿಗಳು ವಿಚಾರಣೆಗೆ ಹಾಜರಾಗಿದ್ದಾರೆ. ನಂದಕುಮಾರ್ ನಾಗಭುಜಂಗೆ, RK ಪಾಟೀಲ್, ಗೋರಖ್ನಾಥ್, ಸತೀಶ್ ರತ್ನಾಕರ್, ದುಬಲಗುಂಡಿ ಹಾಜರಾಗಿರೋದು. ರಾಜು ಕಪ್ನೂರ್ ಸೇರಿ ಈ ಎಲ್ಲರೂ ಅಂದರೆ 5 ವಿಚಾರಣೆಗೆ ಹಾಜರಾಗಿದ್ದಾರೆ. ಸದ್ಯಕ್ಕೆ ಪೊಲೀಸ್ ಠಾಣೆಯ ಹೊರಗಡೆ ವಕೀಲರು ಕಾಯುತ್ತಿದ್ದಾರೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈ ರಾಜು ಕಪ್ನೂರ್ ಸೇರಿದಂತೆ ಉಳಿದ ಎಲ್ಲ ಆರೋಪಿಗಳು ವಿಚಾರಣೆಗೆ ಹಾಜರಾಗಿದ್ದಾರೆ. ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಈ ಪ್ರಕರಣದ A1 ರಾಜು ಕಪ್ನೂರ್ ಹಾಜರಾಗಿರೋದು ವಿಚಾರಣೆಗೆ. ಗುಂಪು ಕಟ್ಕೊಂಡು ಗತ್ತಲ್ಲಿ ಸಿಐಡಿ ಮುಂದೆ ಈತ ಹಾಜರಾಗಿರೋದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಮಲ್ಲಿಕಾರ್ಜುನ್. ಈಗ ಫೋನ್ ಸಂಪರ್ಕದಲ್ಲಿ. ಮಲ್ಲಿಕಾರ್ಜುನ್, ಸದ್ಯಕ್ಕೆ ಏನ್ ನಡೀತಾ ಇದೆ? ಹೌದು ಶ್ರೀಪಾದ್ ಪಾಟೀಲ್, ಈಗಾಗಲೇ ಸಚಿನ್ ಆತ್ಮಹತ್ಯೆ ಪ್ರಕರಣ ಸಾಕಷ್ಟೊಂದು ಸಿಐಡಿ ಕಳೆದ ಒಂದು ವಾರದಿಂದ ಬೀದರ್ಲೆ ಠಿಕಾಣಿ ಹೂಡುವ ಮೂಲಕ ಸಿಐಡಿ ADGP ಶಾಂತನು ಸೇನಾನಿ ಬೀದರ್ಲೆ ಠಿಕಾಣಿ ಹೂಡಿದಾರೆ. ಸಾಕಷ್ಟು ಅಂದ್ರೆ ವಿಚಾರಣೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಸಚಿನ್ ಆತ್ಮಹತ್ಯೆಗೆ ಕಾರಣರಾದಂತ ರಾಜು ಕಪ್ನೂರ್ ಸೇರಿದಂತೆ 5 ಜನರಿಗೆ ನೋಟಿಸ್ ಜಾರಿ ಮಾಡಿದ್ರು. ಆ ನೋಟಿಸ್ ಜಾರಿ ಹಿನ್ನೆಲೆಯಲ್ಲಿ ಇಂದು ಬೆಳಿಗ್ಗೆ ಬೀದರ್ನ ರೈಲ್ವೆ ಪೊಲೀಸ್ ಸ್ಟೇಷನ್ಗೆ ರಾಜು ಕಪ್ನೂರ್ ಸೇರಿದಂತೆ 5 ಜನ ಏನದಂದ್ರೆ ವಿಚಾರಣೆಗೆ ಆಗಮಿಸಿದ್ದಾರೆ. ಆದ್ರೆ ವಿಚಾರಣೆಗೆ ಆಗಮಿಸಿದಾರೆ. ಈಗಾಗಲೇ CID DG, CID DYSP ಸೇರಿದಂತೆ ಒಳಗಡೆ ವಿಚಾರಣೆ ತೀವ್ರಗತಿಯಿಂದ ವಿಚಾರಣೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು ಬೀದರ್ನ ರೈಲ್ವೆ ಪೊಲೀಸ್ ಸ್ಟೇಷನ್ ನಲ್ಲಿ. ಅದ್ರ ಹೊರಗಡೆ ಸಾಕಷ್ಟು ಜನ ಅಂದ್ರೆ ಸುದ್ದಿ ತಿಳಿದಿರಬಹುದು. ಈಗಾಗಲೇ ರಾಜು ಕಪ್ನೂರೇ ಮಾಹಿತಿ ಕೊಟ್ಟರೆ ಗೊತ್ತಿಲ್ಲ, ಸಾಕಷ್ಟು ಜನ ಅವ್ರ ಫಾಲೋವರ್ಸ್ ಏನಂದ್ರೆ ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲಿ ಜಮಾಯಿಸಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಈ ಒಂದು ಸುದ್ದಿ ತಿಳಿದು ಬೀದರ್ ಜಿಲ್ಲಾ ಪೊಲೀಸ್ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಇರ್ಬೋದು, DYSP ಇರ್ಬೋದು, ಸಾಕಷ್ಟು ಜನ ಪೊಲೀಸರು ಕೂಡ ಭದ್ರತೆಗಾಗಿ ಆಗಮಿಸಿದ್ದಾರೆ. ಅಂದ್ರೆ ಟೋಟಲಿ ಏನದಂದ್ರೆ ಭದ್ರತೆಗೆ ಆಗಮಿಸಿದ್ದಾರೆ. ಪೊಲೀಸರು ಕೂಡ ಠಾಣೆ ಮುಂಭಾಗದಲ್ಲಿ ಜಮಾಯಿಸಿದಂತ ಫಾಲೋವರ್ಸ್ ಇದ್ದಾರ ಅವರನ್ನ ಅಲ್ಲಿಂದ ಹೋಗ್ರಿ ಅಂದ್ರು ಇನ್ನೂ ಹೋಗ್ತಾ ಇಲ್ಲ. ಸಾಕಷ್ಟು ಎಲ್ಲೋ ಒಂದ್ ಕಡೆ ಈಗಾಗಲೇ ಅವ್ರ ವಕೀಲ್ ಕೂಡ ಹೊರಗಡೆ ಬಂದು ಮಾತಾಡ್ರು. ಮಲ್ಲಿಕಾರ್ಜುನ್ ಮಾಹಿತಿಗಾಗಿ. ಆತ್ಮಹತ್ಯೆ ಪ್ರಕರಣ ಸಾಕಷ್ಟೊಂದು ರಾಜ್ಯದಲ್ಲೇ ಸಂಚಲನ ಮೂಡಿಸಿದೆ ಅಂತ ಹೇಳ್ಬೋದು. A1 ಆರೋಪಿ ರಾಜು ಕಪ್ನೂರ್ ಬೀದರ್ನ ರೈಲ್ವೆ ಪೊಲೀಸ್ ಸ್ಟೇಷನ್ಗೆ ಆಗಮಿಸಿದ್ದಾರೆ. ನೋಡ್ಬೋದು ನೀವು, ನಾವು ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲಿದ್ದೀವಿ. ಇದು ಬೀದರ್ ರೈಲ್ವೆ ಪೊಲೀಸ್ ಸ್ಟೇಷನ್. ಈಗಾಗಲೇ ಸ್ಟೇಷನ್ ಒಳಗಡೆ ಈಗಾಗಲೇ CID ನೋಟಿಸ್ ಹಿನ್ನೆಲೆಯಲ್ಲಿ ಸಚಿನ್ ಕಪ್ನೂರ್ ಅವರು ಬೀದರ್ ರೈಲ್ವೆ ಪೊಲೀಸ್ ಸ್ಟೇಷನ್ಗೆ ಆಗಮಿಸಿದ್ದಾರೆ. ಈಗಾಗಲೇ CID DYSP ಸುಲೇಮಾನ್ ನೇತೃತ್ವದ ತಂಡ ಈಗಾಗಲೇ ವಿಚಾರಣೆ ನಡೆಸ್ತಾ ಇದೆ. ನೋಡ್ಬೋದು, ಇದೇ ಒಂದು ದೃಶ್ಯದಲ್ಲಿ ರೈಲ್ವೆ ಪೊಲೀಸ್ ಸ್ಟೇಷನ್ ಬೀದರ್, ಈ ಪೊಲೀಸ್ ಸ್ಟೇಷನ್ ಒಳಗಡೆ ರಾಜು ಕಪ್ನೂರ್ ಸೇರಿದಂತೆ ಅವ್ರದ್ದೇನು ಸಂಗಡಿಗರಿದ್ದಾರೆ, ಆರೋಪಿಗಳಿದ್ದಾರೆ, ಗ್ಯಾಂಗ್ ಇದೆ. ಆ ಗ್ಯಾಂಗ್ ಒಳಗಡೆ ಬಂದೆ ನೋಡ್ಬೋದು ನೀವು. ಅಂದ್ರೆ ಸಾಕಷ್ಟು ಜನ ಏನು ಸೇರಿದ್ದಾರೆ. ಪೊಲೀಸರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಮನವಿ ಮಾಡ್ತಾ ಇದ್ದಾರೆ, ಎಲ್ಲರೂ ಏನದಂದ್ರೆ ಹೋಗ್ರಿ, ನೀವು ಆ ಸೈಡ್ ಹೋಗ್ರಿ ಅಂತೇಳಿ ನೋಡ್ಬೋದು ನೀವು. ಇಲ್ಲಿ ಪೊಲೀಸರು ಏನಂದ್ರೆ ದೃಶ್ಯದಲ್ಲಿ ಅವರನ್ನು ಕಳಿಸ್ತಾ ಇದ್ದಾರೆ. ಸಾಕಷ್ಟು 10 ವೆಹಿಕಲ್ಗಳೊಂದಿಗೆ ಏನದಂದ್ರೆ ರಾಜು ಕಪ್ನೂರ್ ಗ್ಯಾಂಗ್ ಏನದಂದ್ರೆ ಬೀದರ್ ರೈಲ್ವೆ ಸ್ಟೇಷನ್ ಪೊಲೀಸ್ ಸ್ಟೇಷನ್ಗೆ ಆಗಮಿಸಿದೆ ನೋಡ್ಬೋದು ನೀವು ದೃಶ್ಯದಲ್ಲಿ. ಪೊಲೀಸರು ಕೂಡ ಅಂದ್ರೆ ಆ ಠಾಣೆ ಮುಂಭಾಗದಿಂದ ಆ ಕಡೆ ಹೋಗ್ರಿ ಅಂಥೇಳಿ ಅವರನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಕಳಿಸ್ತಾ ಇದ್ದಾರೆ ದೃಶ್ಯದಲ್ಲಿ ನೋಡ್ಬೋದು ನೀವು. ಇದು ಈಗಾಗಲೇ ಸಾಕಷ್ಟು ಒಂದು ಇಡೀ ರಾಜ್ಯದಲ್ಲೇ ಸಂಚಲನ ಮೂಡಿಸಿರುವ ಸಚಿನ್ ಗುತ್ತಿಗೆದಾರ ಆತ್ಮಹತ್ಯೆ ಪ್ರಕರಣದ A1 ಆರೋಪಿ ರಾಜು ಕಪ್ನೂರ್ ಅಂತ ಹೇಳ್ಬೋದು. ಎಲ್ಲಿದ್ದ ರಾಜು ಕಪ್ನೂರ್ ಅಂತೇಳಿ ಸಾಕಷ್ಟು ಕಳೆದ 15 ದಿನಗಳಾಯ್ತು ಘಟನೆಯಾಗಿ. ಎಲ್ಲಿದ್ದ ರಾಜು ಕಪ್ನೂರ್ ಅಂತೇಳಿ ಸಾಕಷ್ಟು ಒಂದು ಪ್ರಶ್ನೆ, ಕುತೂಹಲ ಜನರಲ್ಲಿ ಕೂಡ ಮನೆ ಮಾಡಿತ್ತು. ಕೊನೆಗೂ A1 ಆರೋಪಿ ರಾಜು ಕಪ್ನೂರ್ ಬೀದರ್ ರೈಲ್ವೆ ಸ್ಟೇಷನ್ ಪೊಲೀಸ್ ಸ್ಟೇಷನ್ಗೆ ಆಗಮಿಸಿದ್ದಾರೆ ನೋಡ್ಬೋದು ನೀವು. ಸಾಕಷ್ಟು ಜನ ಏನದಂದ್ರೆ ಯುವಕರು, ದಲಿತ ಮುಖಂಡರು ಏನದಂದ್ರೆ ರೈಲ್ವೆ ಪೊಲ್ಯೂಷನ್ ಅಂತ ಆಗಮಿಸ್ತಾ ಇದ್ದಾರೆ. ಆ ಸೈಡ್ ನೋಡ್ಬೋದು ನೀವು. ಸಾಕಷ್ಟು ಜನ ಏನದಂದ್ರೆ ಆಗಮಿಸ್ತಾ ಇದ್ದಾರೆ. ಪೊಲೀಸ್